ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಜೀವನಕ್ಕೆ ಯಾವ ಹೊಸ ಸುದ್ದಿ ಬರ್ತಾ ಇದೆ, ಅಂದರೆ ನೀವು ಯಾವುದಕ್ಕೆ ವೆಯ್ಟ್ ಮಾಡ್ತಾ ಇದ್ರಿ, ಅದು ನಿಮ್ಮ ಜೀವನಕ್ಕೆ ಬರ್ತಾ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಇವತ್ತಿನ ರೀಡಿಂಗ್ ಮುಖಾಂತರ ನೋಡೋಣ. 10 ಆಫ್ ಕಪ್ಸ್. ಹೌದು, ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಯಾವ ರೀತಿ ಬರ್ತಾ ಇದೆ? ಹೊಸ ರೂಪವನ್ನು ತೆಗೆದುಕೊಂಡು ನಿಮ್ಮ ಜೀವನಕ್ಕೆ ಒಂದು ಹೊಸ ಸುದ್ದಿ, ಒಂದು ಕೆರಿಯರ್ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಟ್ಯಾಲೆಂಟಿಗೆ ತಕ್ಕಂತಹ ಟ್ಯಾಲೆಂಟಿಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ನಿಮಗೆ ಒಂದು ಸಿಹಿ ಸುದ್ದಿ ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇರ್ಬೋದು. ಅಂದರೆ ಇಲ್ಲಿ ಒಂದು ಎಂಡಿಂಗ್ ಆಗ್ತಾ ಇದೆ, ಅಂದರೆ ಫಾಸ್ಟ್ ಲೈಫ್ ಕರ್ಮ ಏನಿದೆಯೋ ಅದು ಎಂಡ್ ಆಗ್ತಾ ಇದೆ. ಅದರಿಂದ ಒಂದು ಹೊಸ ಜೀವನ ಪ್ರಾರಂಭವಾಗ್ತಾ ಇದೆ. ನೀವು ಅನ್ಕೊಂಡದಕ್ಕಿಂತ ಹೆಚ್ಚಿನ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇಲ್ಲಿ ಸಾಂಪ್ರದಾಯಿಕವಾಗಿ ನೀವು ಪ್ರಾರ್ಥನೆ ಮಾಡಿದ್ರಿ, ವಿಶ್ ಮಾಡ್ಕೊಂಡಿದ್ದೀರಾ, ಆ ಮ್ಯಾನಿಫೆಸ್ಟೇಷನ್ ಏನಿರ್ಬೋದು ನಿಮ್ಮ ಲೈಫಲ್ಲಿ ಮೇಜರ್ ಆಗಿ ನೀವು ಏನು ಅಂದ್ಕೊಂಡಿದ್ದೀರಾ ಅದು ನಿಮ್ಮ ಲೈಫಲ್ಲಿ ನಡೆಯುತ್ತೆ ಅಂತ ಹೇಳ್ತದೆ. ಅಂದರೆ ನೀವು ಒಂದು ಆಧ್ಯಾತ್ಮಿಕವಾಗಿ ಇರುವಂತಹ ವ್ಯಕ್ತಿಯಾಗಿದ್ದರೆ ನಿಮ್ಮ ಲೈಫಲ್ಲಿ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗ್ತಾ ಇದೆ. ಮತ್ತು ನಿಮಗೆ ಏನಾದರೂ ಬೇರೆ ವಿಚಾರದಕ್ಕೆ ನನಗೆ ಒಂದು ಸಿಹಿ ಸುದ್ದಿ ಬೇಕು ಅಂದರೆ, ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ವ್ಯಕ್ತಿಗೆ ನೀವು ಕಾಯ್ತಾ ಇದ್ರಿ, ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಹೇಳಿ ನೀವು ಪ್ರೇಯರ್ ಮಾಡಿದರೆ ಅಥವಾ ಏನೋ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರಿ ಅಂದರೆ 100% ನಿಮ್ಮ ಜೀವನಕ್ಕೆ ಮತ್ತೆ ಆ ಸಿಹಿ ಸುದ್ದಿ ನಿಮ್ಮ ಜೀವನಕ್ಕೆ ಮರಳಿ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು. ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ.